ನಿನ್ನೆ ಆನೇಕಲ್ನ ಬಳಿ 2 ದಿನಗಳ ಹಿಂದೆ ಗೋಪಾಲ್ ಅನ್ನೋ ವ್ಯಕ್ತಿ ಹತ್ಯೆಗೊಳಗಾಗ್ತಾರೆ. ತಮಿಳುನಾಡು ಬಾರ್ಡರ್ ಅಲ್ಲಿ ಆತನ್ನ ಹತ್ಯೆ ಮಾಡ್ತಾರೆ. ನಂತರ ಅವ್ರ ಕುಟುಂಬದವರು ಕಳೆದ 2 ದಿನಗಳಿಂದ ಆನೇಕಲ್ನ ಪೊಲೀಸ್ ಸ್ಟೇಷನ್ ಬಳಿ ಒಂದು ಸ್ಟ್ರೈಕ್ ಕೂತಿರ್ತಾರೆ. ನಿನ್ನೆ ಹೋಗಿ ಅವ್ರನ್ನ ಆ ಗೋಪಾಲ್ ಅನ್ನೋ ಕುಟುಂಬದವ್ರನ್ನ ಮಾತನಾಡಿ ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಾನು ಮಾನ್ಯ ಗೃಹ ಸಚಿವರಿಗೆ CID ತನಿಖೆಗೆ ದಯವಿಟ್ಟು ಈ ಗೋಪಾಲ್ ಹತ್ಯೆನ CID ತನಿಖೆ ಕೊಟ್ಟು ಈಗಾಗಲೇ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಇನ್ನ ಒಂದಿಬ್ಬರು ಶಂಕಿತರಿದ್ದಾರೆ, ಅವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಅಂತ ನಾನು ಮಾನ್ಯ ಗೃಹ ಸಚಿವರಿಗೆ ಸರ್ ದಯವಿಟ್ಟು ಈ ಕೇಸನ್ನ CID ತನಿಖೆ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ. ಒಬ್ಬರನ್ನ ಅರೆಸ್ಟ್ ಮಾಡಿ ಇನ್ನೂ ಮಿಕ್ಕವರನ್ನ ಹುಡುಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಇನಿಷಿಯಲ್ ಆಗಿ ಏನು ಸಿಕ್ಕಿರ್ತಕ್ಕಂಥ ಮಾಹಿತಿ, ಇದರ ಆಧಾರದ ಮೇಲೆ ಈ ಕೇಸ್ನ CIDಗೆ ಕೊಡ್ತಕ್ಕಂಥದ್ದನ್ನ ನಾನು ಸೂಚನೆಯನ್ನು ಕೊಡ್ತೇನೆ. ಅದಕ್ಕೆ ತನಿಖೆ CIDಯಿಂದ ಮಾಡಿಸ್ತೇವೆ. ನಿನ್ನೆ ಆನೇಕಲ್ನ ಬಳಿ 2 ದಿನಗಳ ಹಿಂದೆ ಗೋಪಾಲ್ ಅನ್ನೋ ವ್ಯಕ್ತಿ ಹತ್ಯೆಗೊಳಗಾಗ್ತಾರೆ. ತಮಿಳುನಾಡು ಬಾರ್ಡರ್ ಅಲ್ಲಿ ಆತನ್ನ ಹತ್ಯೆ ಮಾಡ್ತಾರೆ. ನಂತರ ಅವ್ರ ಕುಟುಂಬದವರು ಕಳೆದ 2 ದಿನಗಳಿಂದ ಆನೇಕಲ್ನ ಪೊಲೀಸ್ ಸ್ಟೇಷನ್ ಬಳಿ ಒಂದು ಸ್ಟ್ರೈಕ್ ಕೂತಿರ್ತಾರೆ. ನಿನ್ನೆ ಹೋಗಿ ಅವ್ರನ್ನ ಆ ಗೋಪಾಲ್ ಅನ್ನೋ ಕುಟುಂಬದವ್ರನ್ನ ಮಾತನಾಡಿ ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಾನು ಮಾನ್ಯ ಗೃಹ ಸಚಿವರಿಗೆ CID ತನಿಖೆಗೆ ದಯವಿಟ್ಟು ಈ ಗೋಪಾಲ್ ಹತ್ಯೆನ CID ತನಿಖೆ ಕೊಟ್ಟು ಈಗಾಗಲೇ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಇನ್ನ ಒಂದಿಬ್ಬರು ಶಂಕಿತರಿದ್ದಾರೆ, ಅವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಅಂತ ನಾನು ಮಾನ್ಯ ಗೃಹ ಸಚಿವರಿಗೆ ಸರ್ ದಯವಿಟ್ಟು ಈ ಕೇಸನ್ನ CID ತನಿಖೆ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ. ಒಬ್ಬರನ್ನ ಅರೆಸ್ಟ್ ಮಾಡಿ ಇನ್ನೂ ಮಿಕ್ಕವರನ್ನ ಹುಡುಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಇನಿಷಿಯಲ್ ಆಗಿ ಏನು ಸಿಕ್ಕಿರ್ತಕ್ಕಂಥ ಮಾಹಿತಿ, ಇದರ ಆಧಾರದ ಮೇಲೆ ಈ ಕೇಸ್ನ CIDಗೆ ಕೊಡ್ತಕ್ಕಂಥದ್ದನ್ನ ನಾನು ಸೂಚನೆಯನ್ನು ಕೊಡ್ತೇನೆ. ಅದಕ್ಕೆ ತನಿಖೆ CIDಯಿಂದ ಮಾಡಿಸ್ತೇವೆ.